ಪ್ರೊಡ್ಯೂಸರ್ ಕಥೆ ಏನಮ್ಮ, ಇಷ್ಟು ದೊಡ್ಡ ಬಜೆಟ್ ಹಾಕಿದಾರಲ್ಲ ವೆಂಕಟ್ ಅವರು, ಅವ್ರಂತವ್ರು ನಮ್ ಕನ್ನಡ ಚಿತ್ರರಂಗಕ್ಕೆ ದುಡ್ಡು ಹಾಕಕ್ ಧೈರ್ಯ ಮಾಡಿದಾರೆ ಅಂದ್ರೆ ಅದ್ರ ಕತೆ ಬಗ್ಗೆ ಯೋಚ್ಸಮ್ಮ ನೀನು. ದುಡ್ಡು ಈಗ ಒಂದ್ ಹೇಳ್ತೀನಿ ಯಶೋದ, ದುಡ್ಡ ಎಷ್ಟ್ ಕನ್ನಡ ಚಿತ್ರ ಓಡ್ತಾ ಇಲ್ಲ, ಥಿಯೇಟರ್ ಕಡೆ ಜನ ಬರ್ತಿಲ್ಲ, ಡೈರೆಕ್ಟರ್ ಸರಿ ಇಲ್ಲ, ಪ್ರೊಡ್ಯೂಸರ್ ಇಲ್ಲ, ಹೀರೋ ಇಲ್ಲ ಅಂತಾರಲ್ಲ, ಈ ಬಂದಿರೋದ್ನ ಏನಮ್ಮ ಉಳಿಸ್ಕೊತಾ ಇದಾರೆ ಇವ್ರು? ಇವ್ರೆಲ್ಲ ನಿಂತ್ಕೋಬೇಕಲ್ಲಮ್ಮ. ಕನ್ನಡದವ್ರೆ ನೆಗೆಟಿವ್ ಮಾಡ್ತಿದಾರೆ ಜಾಸ್ತಿ. ನೋಡು ನಿನ್ ವಿಡಿಯೋ ನೋಡು. ನಾನು 1000 ಸುಳ್ಳು ಹೇಳಿ ಒಂದ್ ಮದ್ವೆ ಮಾಡುವಂತ ಗಾದೆನೇ ಇದೆ. ನಾವು ಒಳ್ಳೆ ಕೆಲ್ಸಗಳು ಕೊಟ್ಟಾಗ ಯಶವಂತ್ ತಪ್ಪೇ ಮಾಡಿರ್ಬೋದು, ಅಯ್ಯೋ ಯಶ್ ಈ ತರ ಸಿನಿಮಾ ಮಾತ್ರ ಮಾಡ್ಬೇಡಿ, ಒಂದ್ಸರಿ ನೋಡ್ಬೋದು ಅಂತ ಬರ್ಬೋದು ಅವ್ರು. ನಾನು ಹೇಳೋದು ಯಾರಿಗೆ? ಪ್ರೊಡ್ಯೂಸರ್ಗೋಸ್ಕರ. ಅರ್ಥ ಆಯ್ತಾ? ಯಶ್ ಇಲ್ಲಿಗೆ ಸೀಮಿತ ಅಲ್ಲ. ಯಶ್ಗೆ ಇನ್ನೊಬ್ರು ಬರ್ತಾರೆ, ದುಡ್ಡು ಹಾಕ್ತಾರೆ, ಯಶ್ ಸಿನಿಮಾ ಮಾಡ್ತಾನೆ. ಯಶ್ ಪ್ರೊಡ್ಯೂಸರ್ ಅಲ್ಲ, ಡೈರೆಕ್ಟ್ರು. ಬಟ್ ಪ್ರೊಡ್ಯೂಸರ್ ಕತೆ ಏನಮ್ಮ? ಮುಂದೆ ಯಾರಮ್ಮ ನಮ್ ಚಿತ್ರರಂಗನ ಉಳಿಸ್ಕೊಳಕ್ ಟ್ರೈ ಮಾಡೋದು? ಹೆಂಗಮ್ಮ? ಥಿಯೇಟರ್ ಬಗ್ಗೆ ಮಾತಾಡ್ತಾರೆ. ಇವತ್ತು ಥಿಯೇಟರ್ ಅಲ್ಲಿ ಜನ ನನ್ ಫೋನ್ ಮಾಡಿದಾಗ ಹೇಳ್ತಾರೆ, ಅಮ್ಮ ಮತ್ತೆ ನಮ್ ಥಿಯೇಟ್ರಿಗೆ ಮರುಜೀವ ಬಂತು, ಯಶಿಂದ ನಮ್ಗೆ ಇವತ್ತು ಜೀವ ಬಂತು, ಥಿಯೇಟರ್ ಕಳೆ ಬಂತು ಅಂತಾರೆ. ಎಲ್ ಬಿಡ್ತಾವ್ರೆ? ಕನ್ನಡನೇ ಶತ್ರು ಆಗ್ಬಿಟ್ರೆ ಮತ್ತೆ ಬೇರೆ ಭಾಷೆಯವ್ರು ಕುಣಿಯಲ್ವಾ, ನಗಲ್ವಾ ನಮ್ ನೋಡಿ?